ಲೋಕಸಭಾ ಕ್ಷೇತ್ರದ ಮಹಾ ಸಮೀಕ್ಷೆ ಮಿರಮಿರ ಮೈಸೂರಲ್ಲಿ ಮೈಸೂರು ಅನ್ನುವಂತಹ ಒಂದು ಇದು ನಾವಿವಾಗ ಇರುವಂತದ್ದು ಮೈಸೂರು ರೈಲ್ವೆ ನಿಲ್ದಾಣದಲ್ಲಿದ್ದೀವಿ. ನನ್ನ ಜೊತೆಗೆ ರಾಕೇಶ್ ಇದ್ದಾರೆ ಕ್ಯಾಮ್ರಾಮನ್, ಅದ್ರ ಜೊತೆಗೆ ನನಗೆ ಕಲೀಗಾಗಿರುವಂದ್ರೆ ನಮ್ ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಈಗಾಗ್ಲೇ ನಾವು ಬೇರೆ ಕಡೆ ಕೂಡ ಹೋಗಿದ್ವಿ, ಅಲ್ಲಿ ಕೂಡ ಮೋದಿ ಅಲೆ ಎದ್ದು ಕಾಣ್ತಾ ಇತ್ತು. ಆದ್ರೆ ಈ ಬಾರಿ ಮತ್ತೆ ವಿಜಯಶಂಕರ್ ಅವರ ಕೈ ಹಿಡಿತಾರ ಜನ ಅಥವಾ ಪ್ರತಾಪ್ ಸಿಂಹಂಗೆ ಮತ್ತೆ ವೋಟ್ ಹಾಕ್ತಾರ, ಕಮಲಕ್ಕೆ ವೋಟ್ ಹಾಕಿ ಅವ್ರನ್ನೇ ಗೆಲ್ಲಿಸ್ತಾರ ಅನ್ನುವಂತಹ ಒಂದು ಸಮೀಕ್ಷೆಯನ್ನ ನಡೆಸ್ತಾ ಇದ್ವಿ. ಆದ್ರೆ ಇದೀಗ ನಮ್ ಜೊತೆಗೆ ಒಂದಷ್ಟು ಜನ ಅವರು ಏನ್ ಹೇಳ್ತಾರೆ, ಯಾಕಂತಂದ್ರೆ ಅವರು ಮುಖ್ಯವಾಗಿರುವಂತದ್ದು ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಕೂಡ ಅವರು ಏನೋ ಮನವಿಯನ್ನ ಮಾಡ್ತಾರೆ ವೋಟ್ ಹಾಕಿ ಅನ್ನುವಂಥದ್ದು. ಹಾಗಾಗಿ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಚಾಮರಾಜ ಕ್ಷೇತ್ರದಲ್ಲಿರುವಂತಹದ್ದು ಅಂದ್ರೆ ಅಲ್ಲಿ ಈಗಾಗಲೇ ಬಿಜೆಪಿ ಅಲೆ ಜಾಸ್ತಿ ಆಗಿದೆ. ಎಲ್ ನಾಗೇಂದ್ರ ಅವರು ಈಗಾಗಲೇ ಏನು MLA ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತದ್ದು. ಹಾಗಾಗಿ ಯಾವ ರೀತಿ ಜನ ಇಲ್ಲಿರುವಂತಹ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗಾಗಲೇ ಇಲ್ಲಿ ಬಿಜೆಪಿ ಅಲೆ ಜಾಸ್ತಿ ಆಗಿದೆ ಅಂದ್ರೆ ಈಗಾಗಲೇ MLA ಆಗಿರುವಂತವರು ಎಲ್ ನಾಗೇಂದ್ರ ಅವರು, ಪ್ರತಾಪ್ ಸಿಂಹ ಅವರು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ವಿಜಯಶಂಕರ್ ಅವರು. ಸೊ ಇಬ್ಬರ ಮಧ್ಯೆ ಪೈಪೋಟಿ ಬಾರಿ ಜೋರಾಗಿದೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಪ್ರತಾಪ್ ಸಿಂಹ ಅವರಿಗೆ. ಬಿಜೆಪಿ ಯಾವಾಗಲೂ ನಾವು ಬಿಜೆಪಿನೇ ಫಾಲೋ ಮಾಡ್ತೀವಿ. ಎಲ್ಲರಿಗೂ ಹೇಳೋದು, ಯಾವ ಪ್ಯಾಸೆಂಜರ್ ಆಗ್ಲಿ ಎಲ್ಲಿಗೆ ಆಗ್ಲಿ ಬಿಜೆಪಿಗೆ ವೋಟ್ ಮಾಡಿ, ನಮ್ಗೆ ಮೋದಿ ಅವ್ರನ್ನ ಉಳಿಸ್ಕೊಡಿ ಅಂತ ನಾವು ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಮೋದಿ ಅವರು ಕೆಲವು ನೀವು ಈ ಘಟನೆಗಳನ್ನ ನೋಡಿದ್ರಿ, ಅದು ಯಾರು ಮಾಡಿರ್ಲಿಲ್ಲ. ಈಗ ಮಾಡಿದ್ ಬಂದಿಕ್ಕೆ ಈಗ ಅವರು ಮೋದಿ ಅವರು ಅದನ್ನ ತಡೆಗಟ್ಟಿ ಎಲ್ಲಾ ನಮ್ಮನ್ನ ನಿದ್ದೆ ಮಾಡೋಷ್ಟು ನಮ್ಗೆ ಅವರು ಸೌಲಭ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಮೋದಿಗೆ ವೋಟ್ ಹಾಕ್ತೀರಾ, ಆದ್ರೆ ನಿಮಗೆ ಆಟೋ ಚಾಲಕರಿಗೆ ಯಾವ ರೀತಿ ಫೆಸಿಲಿಟಿ ಸಿಕ್ಕಿದೆ ನಿಮ್ಗೆ ಕೇಂದ್ರ ಸರ್ಕಾರದಿಂದ? ಕೇಂದ್ರ ಸರ್ಕಾರ ಈಗ ನೆಕ್ಸ್ಟ್ ಪ್ರತಾಪ್ ಸಿಂಹನ್ನ ಗೆಲ್ಸಿ ಅವ್ರಿಗೆ ತಿರ್ಗಾ ನಾವು ಕರ್ಸಿ ನಾವು ಮಾತಾಡ್ಬೇಕಂತ ಕೇಳ್ತಾ ಇದೀವಿ. ಓಕೆ ಸರ್, ಏನ್ ಹೇಳ್ತೀರಾ ನೀವು? ಸಾಕಷ್ಟು ಸಂಸದರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮೈಸೂರು ನಗರದಲ್ಲಿ. ಹಾಲಿ ಈಗ ರೈಲ್ವೆ ನಿಲ್ದಾಣದಲ್ಲೆಲ್ಲ ಕಾಮಗಾರಿ ಮಾಡ್ತಾ ಇದ್ದಾರೆ. ಮುಂದೇನವರು ಸಹಕಾರ ನಾವು ಕೊಟ್ರೆ ಖಂಡಿತ ಅವರು ಆಯ್ಕೆ ಆದ್ರೆ ಮತ್ತೆ ಅಭಿವೃದ್ಧಿ ತುಂಬಾ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳು, ತಂಬಾಕು ಉತ್ಪನ್ನಗಳಿಗೆಲ್ಲ ರೈತರಿಗೆಲ್ಲ ತುಂಬಾನೇ ಅವರು ಕೆಲಸ ಮಾಡ್ಕೊಟ್ಟಿದ್ದಾರೆ. ಅವ್ರನ್ನ ಇಲ್ಲಿ ಗೆಲ್ಸೋದೇ ನಾವು ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಮೋದಿ ಅವ್ರು ಬಂದ್ರೆ ಸಾಕಷ್ಟು ಇನ್ನು ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ನೀವು ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ವೋಟ್ ಹಾಕ್ತೀರಿ? ಹೌದು ಮೇಡಮ್, ಖಂಡಿತ. ನಾವೇ ಅಂತಾರೆ ಎಲ್ರು ಬಿಜೆಪಿಗೆನೆ ವೋಟ್ ಹಾಕೋದು. ಸರ್, ನಿಮ್ಮ ಒಲವು ಯಾರ ಕಡೆಗೆ ಅಂತ? ನಮ್ದು ಬಿಜೆಪಿ ಮೇಡಮ್. ಮೋದಿ ಅವ್ರನ್ನ ಬರ್ಬೇಕು ಅಂತ ನಮ್ಗೆ ಆಸೆ ಅಷ್ಟೇ.